ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಕೊಳ್ಳೇಗಾಲದ ನಿಸರ್ಗ ಪಿಯು ಕಾಲೇಜಿಗೆ ಶೇ. 99 ಫಲಿತಾಂಶ. ಮನಸ್ವಿಗೆ 600ಕ್ಕೆ 600 ಅಂಕ. ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಹೆಸರಾಂತ ನಿಸರ್ಗ ಸ್ವತಂತ್ರ ಪದವಿ ಪೂರ್ವ ಕಾಲೇಜು 2026ರ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ 99ರಷ್ಟು ಫಲಿತಾಂಶ ಪಡೆಯುವ ಮೂಲಕ ಅಭೂತಪೂರ್ವ ಸಾಧನೆ ಮಾಡಿದೆ. ವಿಜ್ಞಾನ ವಿಭಾಗ ಮನಸ್ವಿ ಎನ್. ಅವರು 600ಕ್ಕೆ 600 ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಶೇಕಡಾ 100 ವಾಣಿಜ್ಯ ವಿಭಾಗ ಬಿ. ಆಯೇಷಾ ಹಾಗೂ ಶ್ರಿಯಾ ಎಂ. ಅವರು ತಲಾ 585 ಅಂಕಗಳನ್ನು ಶೇಕಡಾ 97.50 ಪಡೆದು ಸಾಧನೆ ಮಾಡಿದ್ದಾರೆ. ಕಲಾ ವಿಭಾಗ ಅಫ್ರಿನ್ ಅವರು 583 ಅಂಕಗಳನ್ನು ಶೇಕಡಾ 97.16 ಗಳಿಸಿ ವಿಭಾಗಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸೆಕೆಂಡ್ ಪಿ ಯುಲಿ 585 ಮಾರ್ಕ್ಸ್ ತೆಗೆದಿದ್ದೀನಿ ಸೈನ್ಸ್. ಕಾಲೇಜ್ ಅವ್ರು ತುಂಬ ಹೆಲ್ಪ್ ಮಾಡಿದರು. ಅವರು ಎಲ್ಲ ಮೆಟೀರಿಯಲ್ಸ್ ಕೊಡ್ತಿದ್ರು ಮತ್ತು ಚೆನ್ನಾಗಿ ಪಾಠ ಮಾಡ್ತಿದ್ರು. ಎಲ್ಲರೂ ತುಂಬ ಸಪೋರ್ಟಿವ್ ಆಗಿತ್ತು. ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ನನಗೇನು ಡಿಸ್ಟರ್ಬ್ ಆಗಬಾರ್ದು ಅಂತ ಅವರೇ ಅವ್ರದ್ದು ಎಲ್ಲ ಕೆಲಸನ ಬಿಟ್ಟು ನನಗೆ ಓದ್ಸೋಕ್ಕೆ ಅಂತಲೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಾಲೇಜವರು ತುಂಬ ಹೆಲ್ಪ್ ಮಾಡಿದರು. ಡೈಲಿ ಟೆಸ್ಟ್ ಕೊಟ್ಟು ವೀಕ್ಲಿ ಟೆಸ್ಟು ಮತ್ತು ವೀಕ್ಲಿ ಟೆಸ್ಟ್ ಕೊಟ್ಟು ನಮ್ಮದು ಯಾವ ಥರ ಇದೆ ಪ್ರೋಗ್ರೆಸ್ ಅಂತ ಹೇಳ್ತಿದ್ರು ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸ್ಟ್ರೆಸ್ ತಗೊಂಡು ಓದಬಾರ್ದು ಮತ್ತು ನಮಗೆ ಯಾವಾಗ ಇಂಟ್ರೆಸ್ಟ್ ಇರುತ್ತೆ ಆವಾಗ ಮಾತ್ರ ಓದಬೇಕು. ದಿನ ಓದಬೇಕು, ರಾತ್ರಿ ಎಲ್ಲ ಓದಬೇಕು ಅಂತ ಓದಬಾರ್ದು. ಯಾವಾಗ ಇಂಟ್ರೆಸ್ಟ್ ಇದೆ ಆವಾಗ ಮಾತ್ರ. ತುಂಬ ಸ್ಟ್ರೆಸ್ ತಗೊಳ್ದೆ ಓದಬೇಕು. ಶ್ರೀಯಾ ಎಂ. ನಂದು ಮಾರ್ಕ್ಸ್ ಬಂದು 585, 98%. ಕಾಂಬಿನೇಷನ್ ನಂದು ಕಾಂಬಿನೇಷನ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್. ಕಾಲೇಜಿಗೆ ಮೇಯ್ನ್ಲಿ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಕಾಲೇಜ್ಗೆ ಹೇಳಬೇಕು. ಆಮೇಲೆ ನಮ್ಮ ಕಾಮರ್ಸ್ ಫ್ಯಾಕಲ್ಟಿ ದಿ ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲ ಲೆಕ್ಚರರ್ಸಿಗೆ ಅವ್ರ ಓನ್ ಎಫರ್ಟ್ ಹಾಕಿ ನಮಗೆ ಅದು ಸ್ಟ್ರೆಸ್ಫುಲ್ ಟೈಪ್ ಇದ್ರೂ ಏನೇನು 3 ಎಕ್ಸಾಮ್ಸ್ 3 ಬೋರ್ಡ್ಸ್ ಏನು ಕಂಡಕ್ಟ್ ಮಾಡಿದ್ವಿ ಅದೆಲ್ಲ ಹೆಲ್ಪ್ಫುಲ್ ಆಗಿದೆ. ಸೊ ಈ ಕಾಲೇಜಿಗೆ ಥ್ಯಾಂಕ್ಸ್. ಆ್ಯಂಡ್ ಮೈ ಪೇರೆಂಟ್ಸ್ ಅವ್ರು ನನಗೆ ಸಪೋರ್ಟಿವ್ ಆಗಿರೋದಕ್ಕೇ ನಾನು ಮನೇಲಿ ಸ್ವಲ್ಪ ಹಾರ್ಡ್ ವರ್ಕ್ ಆಗಿತ್ತು. ಮುಂದೆ ಏನಮ್ಮ ಆಂಬಿಷನ್ ಏನು? ನನ್ನ ಲಾ ಮಾಡಬೇಕು. ಬೇಷಾ, ನಾನು ಮಾನಸ ಕಾಲೇಜಲ್ಲಿ ಓದ್ತಿದ್ದೀನಿ. ನಾನು 585 ಸ್ಕೋರ್ ಮಾಡಿದ್ದೀನಿ ಕಾಮರ್ಸಲ್ಲಿ. ಮತ್ತು ನನ್ನ ಕಾಂಬಿನೇಷನ್ ABACS. ಇಲ್ಲಿ ನಮ್ಮ ಕಾಲೇಜಲ್ಲಿ ನಮ್ಮ ಎಲ್ಲ ಟೀಚರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಡೈಲಿ ಎಕ್ಸಾಮ್ಸ್ ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ತಿರ್ತಾರೆ. ಮತ್ತು ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅವರೇ ಪರ್ಸನಲಾಗಿ ಕರೆದು ಸಾಲ್ವ್ ಮಾಡಿಕೊಡ್ತಾರೆ. ತುಂಬ ಎನ್ಕರೇಜ್ ಮಾಡ್ತಾರೆ. ಮತ್ತು ನಾವು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಲೆಕ್ಚರರ್ಸ್ ಫಾರ್ ಸಪೋರ್ಟಿಂಗ್ ಮೀ. ಪೇರೆಂಟ್ಸ್ ಕೂಡ ಅಷ್ಟೇ ನಮ್ಮ ಹಾರ್ಡ್ ವರ್ಕಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಏನು ಹೇಳಿದ್ರು ಮಾಡಿಕೊಡ್ತಿದ್ರು. ನಮ್ಗೆ ಓದುವಾಗ ಡಿಸ್ಟರ್ಬ್ ಮಾಡ್ತಿದ್ದಿಲ್ಲ. ಮತ್ತು ಕಾಲೇಜವ್ರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಈ ಬಾರಿಯ ದ್ವಿತೀಯ PUC ಫಲಿತಾಂಶ ಇಡೀ ರಾಜ್ಯದಲ್ಲೇ ಅತ್ಯುನ್ನತವಾದಂಥ ಒಂದು ಫಲಿತಾಂಶ ಬಂದಿದೆ. ಅದಕ್ಕಾಗಿ ನಾನು ಎಲ್ಲರನ್ನೂ ಸಹ ಅಭಿನಂದಿಸ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಾನಸ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯಾದ ನಿಸರ್ಗ ಪದವಿ ಪೂರ್ವ ಕಾಲೇಜಿನ ಫಲಿತಾಂಶ ಶೇಕಡ 99% ಬಂದಿರತಕ್ಕಂಥದ್ದು ನಿಜಕ್ಕೊಂದು ದೊಡ್ಡ ಸಾಧನೆ ಅಂತ ನನ್ನ ಅಭಿಪ್ರಾಯ. 403 ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ದರು. ಅದರಲ್ಲಿ 397 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅದೊಂದಕ್ಕಿಂತ ವಿಶೇಷ ಅಂತಂತಂದರೆ 397 ವಿದ್ಯಾರ್ಥಿಗಳಲ್ಲಿ ಸುಮಾರು 166 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 89 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಕಾಮರ್ಸಲ್ಲಿ 59 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಆರ್ಟ್ಸಲ್ಲಿ ಕಲಾ ವಿಭಾಗದಲ್ಲಿ 18 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದಾರೆ. ಎಲ್ಲ ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ 166 ವಿದ್ಯಾರ್ಥಿಗಳು
ಅತ್ಯುನ್ನತ ಶ್ರೇಣಿ. ಇನ್ನು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ 90% ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಕಾಲೇಜಿಗೆ ಅತ್ಯುತ್ತಮವಾದಂಥ ಫಲಿತಾಂಶ ಬಂದಿದೆ. ಅದರಲ್ಲಿ ಸುಮಾರು ಮ್ಯಾಥ್ಸು, ಜಿಯೋಗ್ರಫಿ, ಕಾಮರ್ಸು, ಅಕೌಂಟೆನ್ಸಿ ಮತ್ತು ಪೊಲಿಟಿಕಲ್ ಸೈನ್ಸು, ವಿಶೇಷವಾಗಿ ಮ್ಯಾಥ್ಸಲ್ಲಿ 10 ಜನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಬಂದಿದ್ದಾರೆ ಮತ್ತು ಕನ್ನಡದಲ್ಲೂ ಸಹ ಔಟ್ ಆಫ್ ಔಟ್ ಬಂದಿದೆ. ಸೊ ಈ ಒಂದು ವಿಶೇಷ ಸಾಧನೆಗೆ ಕಾರಣಕರ್ತರಾದಂಥ ಎಲ್ಲ ಅಧ್ಯಾಪಕ ಬಳಗಕ್ಕೆ ಮತ್ತು ವಿದ್ಯಾರ್ಥಿಗಳು, ವಿಶೇಷವಾಗಿ ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಬೆನ್ನೆಲುಬಾಗಿ ನಿಂತಿದ್ದಂಥ ಎಲ್ಲ ಪೋಷಕರಿಗೆ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಆ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಉಜ್ವಲವಾದಂಥ ಭವಿಷ್ಯ ಲಭಿಸಲಿ, ಅತ್ಯುನ್ನತವಾದಂಥ ಕೋರ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಕಾಲೇಜಿನ ಒಂದು ವಿಶೇಷತೆ ಏನಂತಂದರೆ, ಬೋರ್ಡ್ ರಿಸಲ್ಟ್ ಜೊತೆಗೆ ನಾವು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ಗೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ. ಸೊ ಕೇವಲ ಬೋರ್ಡ್ಗೆ ಮಾತ್ರ ನಾವು ಒತ್ತನ್ನು ಕೊಡ್ತಾಯಿಲ್ಲ, ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಪ್ರೋಗ್ರಾಮು, ಅದು JEE ಇರ್ಬೋದು, ನೀಟ್ ಇರ್ಬೋದು, CET ಇರ್ಬೋದು, ಆ ಕಡೆ ಹೆಚ್ಚಿನ ಗಮನ. ಯಾಕೆಂದರೆ ಭವಿಷ್ಯದಲ್ಲಿ ಇಂಜಿನಿಯರು, ಡಾಕ್ಟರ್ಸು ಅಥವಾ IIT ಕಾಲೇಜುಗಳಿಗೆ ಸೇರಿಸೋದು ಪೋಷಕರ ಮತ್ತು ಆಡಳಿತ ಮಂಡಳಿಯ ಮತ್ತು ಎಲ್ಲ ಅಧ್ಯಾಪಕರ ಹೊಣೆಗಾರಿಕೆ ಆಗಿದೆ. ಆ ದೃಷ್ಟಿನಲ್ಲಿ ನಾವು ಪ್ರತಿ ವಾರ ನಾವು ಎಕ್ಸಾಮ್ ಮಾಡ್ತೀವಿ ಮತ್ತು ವರ್ಷದಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಪರೀಕ್ಷೆಗಳನ್ನ ಮಾಡ್ತೀವಿ ನಾವು, ಆಬ್ಜೆಕ್ಟಿವ್ ಎಕ್ಸಾಮ್ಗಳನ್ನು. ಮತ್ತು ಥಿಯರಿಗೂ ಸಹ ಅಷ್ಟೇ ಪ್ಯಾರಲಲ್ಲಾಗಿ ಅದು ಪ್ರತಿ ವಾರ ಟೆಸ್ಟ್ ಮಾಡ್ತೀವಿ. ಸೊ ಇದೆಲ್ಲರ ಒಂದು ಪ್ರತಿಫಲವಾಗಿ ಇವತ್ತು ನಮಗೆ ಬೋರ್ಡಲ್ಲಿ ಅತ್ಯುನ್ನತವಾದಂಥ ಒಂದು ರಿಸಲ್ಟ್ ಬಂದಿದೆ. ಸೊ ಇದೇ ನಿರೀಕ್ಷೆಯನ್ನು ನಾವು ನೀಟ್, JEE ಮತ್ತು CET ಒಂದು ಪರೀಕ್ಷೆಗಳಲ್ಲೂ ಸಹ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಕೊಳ್ಳೇಗಾಲದ ಮಹಾಜನತೆಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಸಂಸ್ಥೆಗೆ ನಿರಂತರವಾಗಿ ಬೆಂಬಲ ನೀಡ್ತಿರ್ತಕ್ಕಂಥಕ್ಕೋಸ್ಕರ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಸಹಕಾರ ಇದೇ ರೀತಿ ಮುಂದುವರಲಿ ಅಂತ ನಾನು ಆಶಿಸ್ತೀನಿ. ವಿದ್ಯಾರ್ಥಿಗಳಿಗೆ ಶುಭಾಶಯ. ಅಲ್ಲ ಅದು ಸ್ವಲ್ಪ ಹೇಳ್ಬೇಕಲ್ಲ ಪೇರೆಂಟ್ಸ್. ಸರ್ ದಯವಿಟ್ಟು ಪೇರೆಂಟ್ಸ್ ಎಲ್ಲ ಬರಬೇಕು, ಫ್ಯಾಕಲ್ಟಿ